ವೀಕ್ಷಕರೇ, ಸಮ್ಯಕ್ ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ. ಬೀದರ್ ನಗರದ ಉಪನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬೀದರ್ ಇವರನ್ನ ಅನ್ನಭಾಗ್ಯ ಯೋಜನೆಯನ್ನು ಕುರಿತು ಇಂದು ಸಂದರ್ಶಿಸಲಾಯಿತು. ಮುಖ್ಯವಾಗಿ ಉಪನಿರ್ದೇಶಕರು ಹೇಳ್ತಕ್ಕಂಥ ಮಾತೇನಾಗಿತ್ತಂದಾಗ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಡಿತರ ಆಹಾರ ಧಾನ್ಯ ವಿತರಕರು ಯಾವ ರೀತಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು, ಸರ್ಕಾರ ನೀಡಿರ್ತಕ್ಕಂಥ ಆಹಾರ ಧಾನ್ಯವನ್ನ ಯಾವ ರೀತಿ ಹಂಚಬೇಕು ಸಾರ್ವಜನಿಕರೇ ಅಂತಕ್ಕಂಥ ಒಂದು ಆದೇಶವನ್ನ ನಮ್ಮ ಸುದ್ದಿವಾಹಿನಿ ಮುಖಾಂತರ ಇಂದು ನೀಡಿದ್ದಾರೆ. ಮುಖ್ಯವಾಗಿ ಉಪನಿರ್ದೇಶಕರು ಹೇಳಿರ್ತಕ್ಕಂಥ ಕೆಲವೊಂದು ವಿತರಕರಿಗೆ ಕಿವಿ ಮಾತು ಮತ್ತು ಆದೇಶ ಏನ್ ಮಾಡಿದ್ದಾರೆ ಅಂದಾಗ, ತಮ್ಮ ತಮ್ಮ ನ್ಯಾಯಬೆಲೆ ಅಂಗಡಿಯ ಮುಂದ್ಗಡೆ ಒಂದು ನ್ಯಾಯಬೆಲೆ ಅಂಗಡಿಯ ಬೋರ್ಡ್ ಹಾಕಿರ್ಬೇಕು, ಮತ್ತೆ ಆಹಾರ ನಿರೀಕ್ಷಕರ ಮೊಬೈಲ್ ನಂಬರ್ ಅಲ್ಲಿ ಇರಬೇಕು, ಮತ್ತೆ ವಿತರಕರ ನಂಬರ್ ಕೂಡ ಅಲ್ಲಿ ಇರಬೇಕು, ಮತ್ತೆ ಸ್ಟಾಕ್ ಬೋರ್ಡ್ ಕೂಡ ಆ ಒಂದು ಅಂಗಡಿಯ ಮುಂಭಾಗದಲ್ಲಿ ಹಾಕಿರ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಅದೇ ಜೊತೆಯಲ್ಲಿ ಯಾವುದೇ ಪಡಿತರ ಚೀಟಿದಾರನಿಂದ ತಮ್ಮ ಇಂಪ್ರೆಷನ್ಗಾಗಿ 10 ರೂಪಾಯಿ ಯಾರಿಂದ ಹಣವನ್ನು ವಸೂಲಿ ಮಾಡಬಾರ್ದು, ಉಚಿತವಾಗಿ ತಮ್ಮ ಇಂಪ್ರೆಷನ್ ಆಗಬೇಕು ಮತ್ತು ತಮ್ಮ ಇಂಪ್ರೆಷನ್ ಎಂದ ಆಗಿರ್ತದೋ ಅವತ್ತೇ ತಾವು ತಮ್ಮ ಪಡಿತರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಕಿವಿ ಮಾತನ್ನು ಹೇಳಿದರು. ನಮಸ್ತೆ, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರವೀಣ್ ಅಂತ, ಡಿ ಫುಡ್ ಬೀದರ್. ಈ ತಮ್ಮ ಮೂಲಕ ಸಾರ್ವಜನಿಕರಿಗೆ ಮತ್ತು ನಮ್ಮ ನ್ಯಾಯಬೆಲೆ ಅಂಗಡಿಯವರಿಗೆ ತಿಳಿಸೋದೇನೆಂದರೆ, ಸೊ ಈಗ ಪಡಿತರ ಚೀಟಿದಾರರಿಗೆ ಪಡಿತರವನ್ನು ಪಡೆಯೋದಕ್ಕೆ ಯಾವುದೇ ರೀತಿ ಹಣವನ್ನು ಕೊಡಬೇಕಾಗಿಲ್ಲ. ಸೊ ಬಯೋಮೆಟ್ರಿಕ್ಗಾಗಿ ಯಾರೂ ದುಡ್ಡನ್ನು ತೆಗೆದುಕೊಳ್ತಾ ಇದ್ದರೆ ಅಂಥವ್ರ ಮೇಲೆ ನಾವು ಕ್ರಮಗಳನ್ನ ಕೈಗೊಳ್ತೀವಿ. ಆಮೇಲೆ ಪಡಿತರ ಚೀಟಿದಾರ ಬಯೋಮೆಟ್ರಿಕ್ ಪಡೆದ ತಕ್ಷಣವೇ ಅವ್ರಿಗೆ ಪಡಿತರವನ್ನು ವಿತರಣೆ ಮಾಡಬೇಕು. ಅವ್ರಿಗೆ ಚೀಟಿ ಕೊಡೋದು ಮತ್ತಿತರೆ ಅವ್ರಿಗೆ ಅಲ್ದಾಡಿಸೋದು ಆ ಕೆಲಸ ಕಾರ್ಯಗಳನ್ನ ಮಾಡುವಂಗಿಲ್ಲ. ಸೊ ಬಯೋಮೆಟ್ರಿಕ್ ತಗೊಂಡ ತಕ್ಷಣವೇ ಅವ್ರಿಗೆ ಪಡಿತರವನ್ನು ವಿತರಣೆ ಮಾಡಬೇಕು. ಆಮೇಲೆ ನ್ಯಾಯಬೆಲೆ ಅಂಗಡಿ ಹೊರಗಡೆ ಒಬ್ಬ ಪಡಿತರ ಚೀಟಿದಾರಿಗೆ ಎಷ್ಟು ಪಡಿತರ ವಿತರಣೆ ಆಗುತ್ತೆ, ಅದರ ಪ್ರಮಾಣ ಮತ್ತು ದರ ಉಚಿತವಾಗಿರುತ್ತೆ, ಅದನ್ನೆಲ್ಲವನ್ನು ಡಿಸ್ಪ್ಲೇ ಮಾಡಬೇಕು. ಮತ್ತು ನ್ಯಾಯಬೆಲೆ ಅಂಗಡಿಯವರು ತಮ್ಮ ಫೋನ್ ನಂಬರ್ಗಳನ್ನು ಮತ್ತು ಆಹಾರ ನಿರೀಕ್ಷಕರ ಫೋನ್ ನಂಬರನ್ನು ನ್ಯಾಯಬೆಲೆ ಅಂಗಡಿ ಹೊರಗಡೆ ಲಗತ್ತಿಸಿರಬೇಕು. ಸೊ ಸಾರ್ವಜನಿಕರು ಕರೆಗಳನ್ನು ಮಾಡಿದಾಗ ಅದಕ್ಕೆ ಸ್ಪಂದಿಸಬೇಕು. ಆಮೇಲೆ ಮತ್ತು ಈ ಮೂಲಕ ಪಡಿತರ ಚೀಟಿದಾರಿಗೂ ಒಂದು ವಿಷಯ ತಿಳಿಸೋಕೆ ಇಷ್ಟಪಡ್ತೀನಿ. ಪಡಿತರವನ್ನು ಸರ್ಕಾರ ಏನು ತಮಗೆ ವಿತರಣೆ ಮಾಡ್ತಾ ಇದೆ, ಆ ಪಡಿತರವನ್ನು ಯಾವುದೇ ಕಾರಣಕ್ಕೂ ಮಾರುಕಟ್ಟೆ ಅಥವಾ ಎಲ್ಲಿ ಹೊರಗಡೆ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಿಲ್ಲ. ಸೊ ಒಂದು ವೇಳೆ ಆ ರೀತಿ ಮಾರಾಟ ಮಾಡುವುದಕ್ಕೆ ಅಂದರೆ ಅಂಥ ಪಡಿತರ ಚೀಟಿದಾರರ ಪಡಿತರ ಚೀಟಿಯನ್ನು ಅಮಾನತುಪಡಿಸಬೇಕಾಗುತ್ತದೆ. ಸೊ ಅದಕ್ಕಾಗಿ ಪಡಿತರ ಚೀಟಿದಾರರು ತಮ್ಮ ಬಯೋವನ್ನು ಕೊಟ್ಟು ನೀಡಿದ ತಕ್ಷಣ ಪಡಿತರವನ್ನು ಪಡೆದುಕೊಳ್ಳಲು ಈ ಮೂಲಕ ತಿಳಿಸುತ್ತೇವೆ. ಸರ್, ಪಡಿತರ ಜನರಿಗೆ ಕೊಡಬೇಕಾದ್ರೆ ಅದು ಸಮಯ ಎಲ್ಲಿಂದ ಎಷ್ಟು ನಿಗದಿಪಡಿಸಿದೆ ಸರ್? ಪಡಿತರ ಸಮಯ ಅಂದರೆ ಈಗ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ, ಸಾಯಂಕಾಲ 4ರಿಂದ 8 ಗಂಟೆವರೆಗೂ, ಪ್ರತಿನಿತ್ಯ ಮಂಗಳವಾರ ರಜಾ ದಿನ ಇರುತ್ತೆ ಮತ್ತು ಸರ್ಕಾರಿ ರಜಾ ದಿನಗಳನ್ನು ಹೊರತುಪಡಿಸಿ ಅವರು ಪಡಿತರವನ್ನು ವಿತರಣೆ ಮಾಡಬೇಕು. ಅಂದ್ರೆ ತಾವು ಹೇಳುವಾಗೆ ಸರ್, ಯಾವತ್ತು ನಾವು ಕೊಡ್ತೀವೋ ಅವತ್ತಿನ ದಿವಸ ಅಂದೇ ದಿವಸ ನಾವು ಪಡಿತರ ಪಡೆದುಕೊಳ್ಬೇಕು. ಕೊಟ್ಟ ತಕ್ಷಣ ಪಡ್ಕೊಳ್ಬೇಕು. ಅವತ್ತು ಆದ್ರೂ ಮತ್ತೆ ಬೆಳಗ್ಗೆ ಕೊಟ್ಟು ಮಧ್ಯಾಹ್ನ ತಗೊಳ್ಳೋದು ಬೇಡ. ಇವತ್ತು ಬಯೋಮೆಟ್ರಿಕ್, ಈ ಕಡೆ ಬಯೋಮೆಟ್ರಿಕ್ ತೊಗೊಂಡಿದ್ದಾರೆ ಅಂದರೆ ಈ ಕಡೆ ಪಡಿತರವನ್ನು ತಗೊಳ್ಬೇಕು. ಸರ್, ಅದು ಒಂದು ಮಂತಲ್ಲಿ ಇದು ಒಂದು ತಿಂಗಳಲ್ಲಿ ಎಷ್ಟು ದಿವ್ಸ ಕೊಡ್ಬೇಕು ಸರ್ ರೇಷನ್? ಈಗ ಏನಾಗ್ತಾ ಇದೆ ಅಂದರೆ 10 kg ಆದಾಗಿಂದ ಸ್ವಲ್ಪ ರೇಷನ್ ಬರೋದು ಲೇಟ್ ಆಗ್ತಾ ಇದೆ. ಅಲ್ಲಿ ಎಲ್ಲ ಕಾರ್ಡ್ದಾರಿಗೂ ಆಗೋವರೆಗೂ ಅವರು ರೇಷನ್ ಕೊಡಬೇಕು. ಎಲ್ಲ ಕಾರ್ಡ್ದಾರಿಗೂ ಅವರಲ್ಲಿ ಏನು ರೇಷನ್ ಇದೆಯೋ ಅದು ಖಾಲಿ ಆಗೋವರೆಗೂ ಕೊಡಬೇಕು. ಹಾಗೆ ಇದರ ಪ್ರಕಾರ 30 ದಿನವೇ ತೆಗೆದಿರಬೇಕು ನ್ಯಾಯಬೆಲೆ ಅಂಗಡಿಯನ್ನು. ಬಟ್ ಇತ್ತೀಚೆಗೆ ರೇಷನ್ ಸ್ವಲ್ಪ 10 kg ಇರೋದ್ರಿಂದ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ 15-20 ನಂತರನೂ ಎಲ್ಲ ತೆಗೆದು ಎಲ್ಲ ಕಾರ್ಡ್ದಾರಿಗೆ ಯಾವುದೂ ಕಾರ್ಡ್ದಾರಿಗೆ ನಿರಾಕರಣೆ ಮಾಡದೆ ಪಡಿತರ ವಿತರಣೆ ಮಾಡಬೇಕು.
ಪಡಿತರಿಗೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಸರ್ ಸಂಬಂಧಪಟ್ಟ ಡೀಲರ್ಗೆ ಕರೆ ಮಾಡಿದ್ರೆ ಅವರು ಕರೆನೇ ರಿಸೀವ್ ಮಾಡಲ್ಲ ಸರ್. ಇದರಿಂದ ಪಡಿತರ ಪಡೆಯೋರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಸರ್. ಇಲ್ಲ, ಈಗ ನಾವು ಎಲ್ಲ ಪಡಿತರ ಇದು ನ್ಯಾಯಬೆಲೆ ಅಂಗಡಿಯವರ ಇನ್ನೊಂದು ಸಭೆಯನ್ನು ಮಾಡಿ ಎಲ್ಲ ತಾಲೂಕುವಾರು ನ್ಯಾಯಬೆಲೆ ಅಂಗಡಿಯವರಿಗೆ ಕಟ್ಟುನಿಟ್ಟು ಈ ಸೂಚನೆಗಳನ್ನು ನೀಡ್ತೀವಿ. ಸರ್, ಈಗ ಕೆಲವು ಡೀಲರ್ಸ್ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಅವರು ವಿಚಾರ ನಮ್ಗೆ ಮ್ಯಾಲಿಂದ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅವ್ರಿಗೆ ಇಂತಿಷ್ಟು, ಡಿ ಡಿ ಅವ್ರಿಗೆ ಇಂತಿಷ್ಟು ಅಂಥೇಳಿ ಇದು ಮಾಡಿ ನಮ್ಗೆ ಕಡಿಮೆ ಕೊಡ್ತಾ ಇದ್ದಾರೆ ರೇಷನ್. ಹಾಗಾಗಿ ನಾವು ಸಾರ್ವಜನಿಕರಿಗೆ ಕಡಿಮೆ ಹೆಚ್ಚಿಸ್ತಾ ಇದ್ದೀವಿ ಅಂತೇಳಿ ಅವ್ರದ್ದು ಒಂದು ದೂರಿದೆ ಸರ್ ಡೀಲರ್ಸ್. ಆ ರೀತಿಗಳು ಅದು ಹೇಳ್ತಾ ಇದ್ರೆ ನಮಗೆ ಬಂದು ಕಂಪ್ಲೇಂಟ್ ಕೊಡಬೇಕು, ಅಥವಾ ನಮ್ಮಿಂದ ಮೇಲಾಧಿಕಾರಿಗಳಿಗಾದರೂ ಕಂಪ್ಲೇಂಟ್ ಕೊಡಬೇಕು. ಈಗ ಕಡಿಮೆ ಬರ್ತಾ ಇದೆ ಅಂತಂದರೆ ಅದನ್ನು ಹೇಳಬೇಕು. ಅದನ್ನು ಹೇಳಿದ ಮೇಲೆ ಆ ಒಂದು ರೀಸನ್ ಹೇಳಿ ಇವ್ರು ಸಾರ್ವಜನಿಕರಿಗೆ ಕಡಿಮೆ ಕೊಡ್ತಾರಲ್ಲ, ಅವ್ರಿಗೆ ಕಡಿಮೆ ಬಂದಿದ್ರೆ ನಮಗಾದ್ರೂ ಹೇಳ್ಬೇಕು. ಈಗ ಗೋದಾಮಿಂದ ಅವ್ರಿಗೆ ಏನಾದರೂ ಕಡಿಮೆ ಬಂದಿದ್ರೆ ನಮಗೆ ಕಂಪ್ಲೇಂಟ್ ಕೊಡಲಿ, ನಾವು ಅದನ್ನು ಕರೆಕ್ಟಾಗಿ ಕೊಡಿಸೋ ವ್ಯವಸ್ಥೆಯನ್ನು ಮಾಡಿಸ್ತೀವಿ. ಯಾವುದೇ ರೀತಿ ಕಡಿಮೆ ಬಂದರೆ ಇಲ್ಲಿವರೆಗೂ ಯಾವುದೇ ನ್ಯಾಯಬೆಲೆ ಅಂಗಡಿಯವರಿಂದ ಬಂದು ಯಾರೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅದ್ರ ಈಗ ನಿನ್ನೆ ನೋಡಿದಿರಿ ಸರ್, ಬೀದರ್ ತಾಲೂಕಿನ ಕಪ್ಲಾಪುರ್ ವಿಷಯ, ಅಮ್ದಲ್ಪಾಡ್ ಗ್ರಾಮದಲ್ಲಿ ಡೀಲರೇ ಹೇಳ್ತಾ ಇದ್ದ, ನಮ್ಗೆ ಮ್ಯಾಲಿಂದ ಶಾರ್ಟೇಜ್ ಬರ್ತದ್ರಿ, ನಾವೇನು ಮಾಡಿರಿ 1-2 ಕಿಲೋ ಕಡಿಮೆ ಕೊಡಬೇಕಾಗ್ತದ ಅಂತೇಳಿ. ಈಗ ಅದು ಯಾವ ಥರ ಶಾರ್ಟೇಜು ಏನು ಸರ್ ಅದು? ಇಲ್ಲ, ಅವ್ರು ಯಾವ ರೀತಿ ಶಾರ್ಟೇಜ್ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ಅದಕ್ಕೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳನ್ನ ಕಳಿಸಿದ್ದೀವಿ. ಅಲ್ಲಿ ಡೀಟೇಲ್ಡ್ ಎಷ್ಟು ಅವ್ರಿಗೆ ಬಿಲ್ಲಿಂಗ್ ಆಗಿದೆ, ಎಷ್ಟು ಬಂದಿದೆ, ಆಮೇಲೆ ಸಾರ್ವಜನಿಕರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಎಲ್ಲರದ್ದು ಸ್ಟೇಟ್ಮೆಂಟ್ ತೊಗೊಂಡು ವಿತರಣೆ ಮಾಡೋದಕ್ಕೆ, ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಕಳಿಸಿ ಹೇಳಿದ್ದೀವಿ. ಇಲ್ಲ ಸರ್, ಈಗ ಅಮ್ದಲ್ಪಾಡ ಗ್ರಾಮದವ್ರು ಏನಂತಾರೆ ಸರ್, ಅದು ಅವ್ರ ಊರಲ್ಲಿ ಒಂದು ಸೊಸೈಟಿ ಇದೆ, ಡೀಲರ್ಶಿಪ್ ಚೇಂಜ್ ಮಾಡಿ ನಮ್ಗೆ ಇದು ಮಾಡಬೇಕು. ಸುಮಾರು ಒಂದು 20-30 ವರ್ಷ ಹಿಡಿದು ಕೊಡ್ತಾಯಿದ್ದಾರೆ. ಬಟ್ ಪ್ರತಿ ತಲೆಗೆ ಒಂದು 2 kg ಕಮ್ಮಿ ಕೊಡ್ತಾಯಿದ್ದಾರೆ. ಮತ್ತು ತೊಗೊಳೋ ತಿನ್ನೋಕೆ ಕೊಡ್ರೆ 10 ರೂಪೀಸ್ ತೊಗೊಳತ್ತಾರೆ. ಆಮೇಲೆ ರೇಷನ್ ಕೊಡುವಾಗೂ 10 ರೂಪೀಸ್ ಕೊಡ್ಬೇಕು ಅವ್ರಿಗೆ ಅಂತ. ಇಲ್ಲ, ಅದಕ್ಕೆ ಈಗ ನಾನು ಅಲ್ಲಿ ದೂರುಗಳಿದ್ದಾವೆ, ಆ ದೂರುಗಳ ಬಗ್ಗೆನೇ ಒಂದು ತನಿಖೆ ಮಾಡಿ ಒಂದು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಇವತ್ತು ನಮ್ಮ 6 ನಿರೀಕ್ಷಕರು ಅಮ್ದಲ್ಪಾಡು ಮತ್ತು ಊರಿಗೆ ಹೋಗಿದ್ದಾರೆ. ಈಗ ಅಲ್ಲೇ ಸರ್, ಈಗ ಇನ್ನೊಂದು ವಿಷಯ, ಹೊಸ ಪಡಿತರ ಚೀಟಿ ಚಾಲು ಇದೆನಾ ಅಥವಾ ಬಂದಿದೆ? ಇಲ್ಲ, ಹೊಸ ಪಡಿತರ ಚೀಟಿ ಸ್ಟಾಪ್ ಇದೆ. ಈಗ ಕೆಲವೊಂದು ಅಪ್ರೂವಲ್ ಆಗ್ತಾ ಇದೆಯಲ್ಲ ಸರ್ ತಮ್ಮ ಲಾಗಿನ್ನಿಂದ, ಅದು ಯಾವ ಥರ? ನನ್ನ ಲಾಗಿನ್ನಿಂದ ಯಾವುದೂ ಅಪ್ರೂವಲ್ ಆಗಿಲ್ಲ. ಯಾವುದಾದ್ರೂ ಅಪ್ರೂವಲ್ ಆಗಿದ್ರೆ ಕೊಡಿ, ನಾನೇ ಎನ್ಕ್ವೈರಿ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಸರ್, ಯಾವುದೋ ಒಂದು ಗ್ರಾಮದಲ್ಲಿ ಒಂದೇ ವ್ಯಕ್ತಿ ಆ ಕಾರ್ಡಲ್ಲಿದ್ದು ಡೆತ್ ಆಗಿದ್ದು, ಅಥವಾ ಅವರು ಒಟ್ಟಾರೆ ಬೆಡ್ ರೆಸ್ಟ್ ಇದ್ದಲ್ಲಿ ನಿಮ್ಮ ಅಂಗಡಿಯವ್ರಿಗೆ ಗೊತ್ತಾಗಿ ಡೀಲರ್ಸು ಅಥವಾ ಯಾರು ಅಲ್ಲಿರ್ತಕ್ಕಂಥ ಲೀಡರ್ಸ್ ಏನು ಮಾಡ್ತಾ ಇದ್ದಾರೆ, ಆ್ಯಡ್ ಮಾಡಿ ಇವ್ರದ್ದು ಡಿಲೀಟ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಸರ್ ಜಿಲ್ಲೆಯಲ್ಲಿ. ಹೆಚ್ಚಾಗಿ 8-10 ಸಾವಿರ ರೂಪಾಯಿ ತನಕ ತಗೊಂಡು ಈ ಒಂದು ದಂಧೆ ನಡೀತಾ ಇದೆ ಸರ್ ಜಿಲ್ಲೆಯಲ್ಲಿ. ಇಲ್ಲ, ಈಗ ನೀವು ಹೇಳ್ತಾ ಇದ್ದೀರಲ್ಲ, ಅವು ಯಾವುದಾದ್ರೂ ಆ ರೀತಿ ಇದ್ದಿದ್ದರೆ ಪಡಿತರ ಚೀಟಿ ಮತ್ತು ಯಾರು ಮಾಡ್ಕೊಂಡಿದ್ದಾರೆ ಕೊಡಿ, ನಾವು ಅದನ್ನು ಚೆಕ್ ಮಾಡಿ ಯಾವ ರೀತಿ ಇವರು ಮಾಡಿದ್ದಾರೆ ಅಂತೇಳಿ ಪರಿಶೀಲಿಸಿ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ಚಿತ್ತ ರೇಷನ್ ಕಾರ್ಡ್ ಇದೆ ಸರ್. ಅದು ಅದೇ ನಾನು ಏನ್ ಹೇಳ್ತಾ ಇದ್ದೀನಿ, ಯಾವ ರೇಷನ್ ಕಾರ್ಡ್ ಅಂತ ರೇಷನ್ ಕಾರ್ಡ್ ಸಮೇತ ಕೊಡಿ ನನಗೆ. ಕೊಟ್ಟ ಮೇಲೆ ನಾವು ಇದನ್ನ ಚೆಕ್ ಮಾಡ್ತೀವಿ ಯಾವ ರೀತಿ ಆ್ಯಡ್ ಆಗಿದೆ. ಒಂದು ಕಾರ್ಡಲ್ಲಿ ಇನ್ನೊಬ್ರ ಹೆಸರು ಆ್ಯಡ್ ಮಾಡಿ ಅವ್ರದ್ದು ಡಿಲೀಟ್ ಮಾಡಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ನಾನು ಹೇಳ್ತೀನಿ ಸರ್, ಈಗ ಫಾರ್ ಎಕ್ಸಾಂಪಲ್ ಚಿತ್ತದಿದೆ ಸರ್ ಕಾರ್ಡ್. ಅದು ಆಕ್ಚುಲಿ ಅದು ಇದೆ ಒಬ್ಬರು ಹಿಂದೂದವ್ರ ಹೆಸರು, ಆ ಕಾರ್ಡಲ್ಲಿ ಒಬ್ಬರೇ ಇದ್ದಿದ್ರು. ಬಟ್ ಆಮೇಲೆ ಏನಾಯ್ತು, ಬೇರೆ ಒಬ್ಬ ಊರ್ದವ್ರದ್ದು ಯಾರೋ ತಗೊಂಡ್ಬಿಟ್ಟು ನಿಮಗೆ ಕಾರ್ಡ್ ಹೊಸದು ಮಾಡಿಸ್ಕೊಡ್ತೀನಿ ಅಂಥೇಳಿ ಅವ್ರ ಹೆಸರು ಮೇನ್